ಅಂತ ಸಂದರ್ಭದಲ್ಲಿ ಎಂತೆಂಥ ದುರಂತಗಳು ನಡೆಯುವಂಥ ನಮಗೆ ಕಣ್ಣು ರೆಪ್ಪೇನು ಬೇಕು, ಅಷ್ಟು ನೋವಾಗುವಂಥ. ಮೊಗಳಿಗೆ ಹಲವಾರು ಸಲ ಎಂತೆಂಥ ಛೇಡಿಸುವ ಗುಣ ಇತ್ತು ಅಂದರೆ 83ರಲ್ಲಿ ದೇವೇಗೌಡರು ಪಿಳವಳಿ ಮಂತ್ರಿಯಾಗಿದ್ದರು. ಮಹಾನ್ ಅಭಿಮಾನಿಗಳಿದ್ರು, ಎಲ್ಲ ಜಾತಿಯ ಅಭಿಮಾನಿಗಳಿದ್ರು ಗಣೇಶನಿಗೆ. ನಾಟ್ ಓನ್ಲಿ ದಲಿತ್ಸ್, ಬ್ರಾಹ್ಮಿನ್ಸ್, ಲಿಂಗಾಯಸ್, ಆಲ್ ಎಲ್ಲರೂ ಕೂಡ ಮೊಗಳಿಗೆ ಗುಪ್ತಗಾಮನಿಯಾಗಿ ಅವನ ಕಾವ್ಯ ಕಥೆಯ ಪ್ರತಿಭೆಯನ್ನು, ಪರ್ಟಿಕ್ಯುಲರ್ ಆಗಿ ಬುಗುರಿಯ ಕಥಾ ಪ್ರತಿಭೆಯನ್ನು ಪ್ರೀತಿಸೋದು ಎಲ್ಲಾ ಜಾತಿಯ ಸ್ನೇಹಿತರಿದ್ರು. ಡೌನ್ಸ್ ಅಂತ ಇವತ್ತು ಡೌನ್ಸ್ ಮಾಯ ಆಗಿದೆ. ಡೌನ್ಸ್ಗೆ ಒಂದು ಬಂಗೋತಿನಲ್ಲಿ ಒಂದು ಹುಲ್ಕೆರೆ ಮಹಾದೇವ್ ಸರ್ ಇದ್ದಾರೆ ಕವಿಗಳು. ಡೌನ್ಸ್ ಒಂದು ಮಿತ್ ಇತ್ತು. ಡೌನ್ಸ್ ಅದು ಇನ್ನೇನು ಕರಿಬಾರ್ದು. ಡೌನ್ಸ್ನಲ್ಲಿ ಬಿಡಿ ಸೇದ್ಕೊಂಡು, ಸಿಗಡಿ ಸೆದ್ಕೊಂಡು, ಜೇಸಿ ಹುಡುಗಿರು ನೋಡ್ಕೊಂಡು ಕತೆ ಬರುವಾಗ, ಕಾವ್ಯ ಬರುವಾಗ ಈ ಥರದ್ದು ಇತ್ತು. ಇದೆಲ್ಲ ಇಲ್ಲ. ಅಲ್ಲಿಗೆ ಹೋಗ್ತಿದ್ವಿ ನಾವು ಸಂಡೇ ಸಂಜೆವನ್ನು. ಹೋಗ್ತಾ ಇದ್ರೆ ಇವರು ಸ್ವಲ್ಪ ಸಣ್ಣ ಸುಮ್ಮನಿರ್ವಾಗ್ತಾನೆ. ಒಕ್ಕಲಿ ಸಮುದಾಯದಲ್ಲಿ ಚೇಡಿಸ್ಬೇಕು ಅವನಿಗೆ. ಮಂಡ್ಯ ಇವ್ರ ಅಭಿಮಾನಿಗಳೇ, ಮಂಡ್ಯ ಹಾಸನ ಜಿಲ್ಲೆ ಗೌಡರುಗಳನ್ನ ಟೀಕೆ ಮಾಡಬೇಕು. ಏನಯ್ಯ ನಿಮ್ ದೇವೇಗೌಡರಿಗೆ ಈ ಹಾಸ್ಟೆಲ್ ಸ್ಲಮ್ಮಲ್ಲಿ ಕ್ಲೀನ್ ಮಾಡ್ಸ್ಬಾರ್ದಯ್ಯ, ಈ ಥರ ಹೇಳ್ಬಿಟ್ಟು ನನಗೆ ಭಯ. ಅವರು ಅಷ್ಟು ದೊಡ್ಡ ಇವರು ಹಾಸ್ಟೆಲ್ದು ಸ್ಲಮ್ ಹೋಗೋದಿಗೆ ಹರಿಯೋದು, ಅರಸ್ಕೊಳ್ಳೋರು ಹುಡುಗರು. ಅವನಿಗೆ ಶಕ್ತಿ ಇದ್ದ ಕಾರಣಕ್ಕಾಗಿ ಆ ಥರದ ಚಾಟಿ ಬೀಸುವ ಮಾತುಗಳನ್ನು ಕೂಡ ಈ ಕನ್ನಡದ ಸಮಾಜ ಸಹಿಸಿಕೊಂಡಿದೆ ಸ್ನೇಹಿತರೆ. ಬಿಕಾಸ್ ಆಫ್ ಮಹಾನ್ ಕ್ರಿಯೇಟಿವ್ ಕಥೆಗಾರ ಅನ್ನೋ ಕಾರಣಕ್ಕಾಗಿ ಇಂತಹ ಎಲ್ಲ ಇದನ್ನು ಸಹಿಸ್ಕೊಂಡಿದೆ. ಟಿವಿ ವಿಕ್ಟತಲೆ ಶಾಸ್ತ್ರಿ ಅಂತ ತಪ್ಪಿಳ್ಕೋಬಾರದು. ನೆಗೆಟಿವ್ಸ್ ಅಲ್ಲ ಇವು. ನಾನು ರಿಸರ್ಚ್ ಸ್ಕಾಲರ್ ಆಗಿದ್ದೆ. ವಿಕ್ಟಾಚಲ ಶಾಸ್ತ್ರಿ ಅಂತ ಕನ್ನಡ ಸಬ್ಜೆಕ್ಟ್ ಡೈರೆಕ್ಟ್ರು. ಬಹುಶಃ ಮಹದೇಶ್ವರಿಗೆ ಮೇಯ್ಟ್ರು ಅಂತ ಅನ್ಕೊಂಡು ನನಗೂ ಮೇಯ್ಟ್ರು, ಬಹಳ ವಿದ್ವತ್ತಿದ್ದಂತು ಡೈರೆಕ್ಟರು. ಅವರ ಕ್ರಿಯೇಟಿವ್ ಶಕ್ತಿ ಹೆಂಗೆ ಯಾವ್ಯಾವ ಥರ ಅವತಾರ ಪಡೆದಿದ್ದು ಗೊತ್ತಾಗ್ತಿರ್ಲಿಲ್ಲ. ಹೇಳ್ಬಿಡ್ಲ ಸರ್ ಮುಖಂಡವ್ರೆ? ಹೇಳ್ಬಿಡ್ತೀನಿ ಸರ್, ಧೈರ್ಯ ಮಾಡಿ. ಚಂದ್ರಶೇಖರ್ ಸರ್ ಹೇಳ್ಬಿಡ್ಲ? ಇಲ್ಲ, ಅವಮಾನ ಆಗಲಿ. ಕ್ರಿಯೇಟಿವಿಟಿ, ಡೆಫಿನೆಟ್ ಕ್ರಿಯೇಟಿವಿಟಿ. ನಾನು ಕರ್ಕೊಂಡು ಹೋಗೋನು 2 ದಪ್ಪ ಪೆನ್ಸಿಲ್ನಲ್ಲಿ ಎಲ್ಲ ಲೇಡೀಸ್ ಹಾಸ್ಟೆಲ್, ಲೇಡೀಸ್ ಟಾಯ್ಲೆಟ್ಗೆ ಹೋಗಿ ಕಷ್ಟ ಅಲ್ವ ಸರ್? ಬಾರಲ್ಲ ಅವರು ಏನು ಕೆಲವು ಸುಮ್ಮನೆ ಹಿಂಸೆ ಕೊಡೋದು. ಆಮೇಲೆ ಚರ್ಚ್ ಹತ್ರ ಬಹಳ ಸಲ ನಾವು ಬೀಪನ್ನು ತಿಂತಿದ್ವಿ. ಬಹಳ ರುಚಿಕಟ್ಟ ಮಾಡ್ತಾರೆ ಚರ್ಚ್ ಹತ್ರ. ತಿನ್ನಿಸಿದ ಅವನು ಕರ್ಕೊಂಡು ಹೋಗ್ಬಿಟ್ಟು ದೊಡ್ಡ ಪೆನ್ಸಿಲ್ ತಗೋಬಿಟ್ಟು, ಮುಜುಗರಲ್ಲ ಚಂದ್ರಶೇಖರ್ ಸಾಹೇಬ್, ವೀರ್ಯವಂತ ಆಗಬೇಕೇ ದಪ್ಪದ ಬರೆಯೋನು, ದೊಡ್ಡ ಅಕ್ಷರ ಕ್ವಶನ್ ಮಾರ್ಕ್ ಹಾಕ್ಬಿಡೋನು. ಇದು ಅವಮಾನ ಅಲ್ಲ. ದನದ ಬಾಳನ್ನು ತಿನ್ನಿ ಅಂತ. ಇದೇನು ಅವಮಾನ ಅದು? ವೀರ್ಯವಂತರಾಗಬೇಕೇ ದೊಡ್ಡದಾಗಿ ಕ್ವಶನ್ ಮಾರ್ಕ್ ಬಿಟ್ಟು ದನದ ಬಾಳನ್ನು ತಿನ್ನಿ ಅಂತ. ಲೇಡೀಸ್ ಟಾಯ್ಲೆಟ್ಗೆ ಬರೆಸೋದು, ಜೆಂಟ್ಸ್ ಟಾಯ್ಲೆಟ್ಗೆ ಬರೆಸೋದು. ಯಾರ ಮಗಳು ಗೊತ್ತಾಗ್ತಿರ್ಲಿಲ್ಲ. ಪಾಪ ಯಾರು ಓದ್ಬಿಟ್ಟು ಸಜ್ಜನರಾದಂತ ವೆಕ್ಟಲ ಶಾಸ್ತ್ರಿಗಳಿಗೆ ಕಂಪ್ಲೇಂಟ್ ಮಾಡ್ಬಿಟ್ಟು ಅದಕ್ಕೆ ಒಂದು ಕಮಿಟಿ ಶೋಧನೆ ಮಾಡಕ್ಕೆ ಹೆಂಗ್ ಬಂದಿದೆ ಅಂತ. ಮತ್ತೆ ಶೋಧನೆ ಮಾಡ ಹಂಗೂ ಹಿಂಗೂ ಗೊತ್ತಾಗಿ ಎಲ್ಲೋ ಈ ನನ್ನ ಮಕ್ಕಳದ ಅಂತ ಸಣ್ಣ ಡೌಟ್. ಆದ್ರೆ ಡೌಟ್ ಆದ್ರೂ ಕೂಡ ಸಜ್ಜನರಾದ ವೆಂಕಟೇಶ ಶಾಸ್ತ್ರಿಗಳು ನಡೀರಪ್ಪ ನಾನೇ ಹೇಳಿಸ್ತೀನಿ ಅಂದ್ಬಿಟ್ಟು ಅವರೇ ಅವ್ರ ತಂಡಗಳ ಹುಡುಗರಿಗೆ ಬಿಡದಲ್ಲ ನೋಡಿ. ಒಂದು ಸಮುದಾಯದ ಗೆಳೆ ಪ್ರೊಫೆಸರ್ ಹೆಂಗಿರ್ತಾರಂತೆ ಗೊತ್ತಾಗಬಾರ್ದಂತ 2 ಜನ ಹೋಗಿ ನಡೆಸಿಕೊಂಡು ಸ್ಪ್ರೆಡ್ ಆಗಬಾರ್ದಂತ ಅಲ್ಲೂ ಕೂಡ ಎಷ್ಟು ಜಾಣತಾನೆ ಇದೆ ನೋಡಿ. ಅಸ್ತರ ಮಾಡಿದ್ವಿ. ಇನ್ನೊಂದ್ಸಲ ಈ ಫಸ್ಟ್ ರ್ಯಾಂಕ್ಗಳು ಬರ್ತವೆ. ನಮ್ಮ ಪ್ರೊಫೆಸರ್ ಪ್ರಿನ್ಸಿಪಾಲ್ ಸಾಹೇಬರು ಹೇಳ್ತಾ ಇದ್ದಾರೆ, ಸರಿ ನಿಜ ಆಕ್ಚುಲಿ ನನಗಿದೆ. ಈ ರ್ಯಾಂಕ್ಗಳು ಬರೋವು ಫಸ್ಟು ಸೆಕೆಂಡು ರ್ಯಾಂಕ್ SSLC PUC ಬರೋಲ್ಲ ಸರ್. ಲೋ ಶೆಕಿಯೋ ಕೆಲಸ ಮಾಡೋಕ್ಕಲ್ಲ, ನಾನು ಸೈರಾಕಕ್ಕೆ ಹೋಗ್ತೀರಿ, ಸುಮ್ಮನೆ ನಿಂತು ಬಾರಲ್ಲ. ನಡೆಯಪ್ಪ ನೀ ಬೆದ್ದಿ ಕೆಟಗಡೆ ಆಗ್ಬಿಟ್ಟಿದೆ, ಏನ ಹೊಡೆದಿಡ್ಲ ಅಂತ ಧೈರ್ಯ ಹೋಗಿ ನಾವು ಸ್ವಲ್ಪ ತರಲೇನೆ ಅಷ್ಟು ತರಲೇ ಅಲ್ಲ. ಅಲ್ಲೆಲ್ಲ ಕುಂತಿರೋಲ್ಲ, ಅಲ್ಲೆಲ್ಲ ಸ್ಟಾಫ್ ಬ್ರಾಹ್ಮಣರು, ಲಿಂಗಾಯತರು, ಗೌಡರು, ಕುರುಬರರು ಎಲ್ಲ ಇರೋರು. ರಿಸಲ್ಟ್ ಬಂದ್ಬಿಡೋದು ಪ್ರಜಾವಾಣಿಯಲ್ಲಿ. ಏನಯ್ಯ SSLC ಈ ಸಲ ಫಸ್ಟ್ ಸೆಕೆಂಡ್ ಥರ್ಡ್ ಎಸ್ಸಿನ ಅಂತಾರಯ್ಯ ಅಂದ್ರೂ ಸುಮ್ಮನೆ ಹೊರಟುಬಿಡೋದು. IKS 8 ದಿನ
ಹೆಂಗೆ ಒಳಗೆ ಬಿಡೋದು ಅಂದ್ರೆ 8 ದಿನ ತಲೆಗಟ್ಟ ಬಿಡೋದು. ಫಸ್ಟ್ ಸೆಕೆಂಡ್ ಥರ್ಡ್ ರ್ಯಾಂಕ್ ಅಮ್ಮ ಸುರ್ಕಾಶ ಕಣಯ್ಯ ಏನಯ್ಯ ಸುಮ್ಮನೆ ಹೊರಟು ಬಿಡೋದು. 8 ದಿನ ಇಡೀ IKSನ ಪ್ರೊಫೆಸರ್ಸ್ಗಳಿಗೆ ಸ್ಟಾಫ್ಗಳಿಗೆ ತಲೆ ರೇಡಿಯೋ ಬಿಟ್ಟು ಹುಡುಗ ಎಲ್ಲ ಇದು ಮಾಡಿಬಿಡೋದು. ಆ ಥರದ ಒಳಗೆ ಬಿಟ್ಬಿಡೋದು. ಆಮೇಲೆ ಕತೆಗಳ ಬರೆದು ಹೆಸರಾಗ್ಬಿಟ್ನಲ್ಲ, ಪ್ರೊಫೆಸರ್ ಪೋಸ್ಟಿಗೆ ಕಾಲ ಆಯ್ತು. ಮೈಸೂರು ಸಿಟಿ ಪ್ರೊಫೆಸರ್, ಕನ್ನಡ ಪ್ರೊಫೆಸರ್ಗಳಿಗೆ ಎಲ್ಲ ಕಾಲ ಆಯ್ತು. ಎಲ್ಲ ಅರ್ಜಿ ಆಗ್ತಾ ಇದ್ರು. ಸುಮ್ಮನೆ ಇರಬಾರ್ದು ಇವರು. ಏನಯ್ಯ ಈ ಸಲ ಪ್ರೊಫೆಸರ್ ಪೋಸ್ಟ್ಗೆ ಎಕ್ಸ್ಪರ್ಟ್ ಆಗಿ ನಾರ್ಮಲಿ ಸೀನಿಯರ್ ಪ್ರೊಫೆಸರ್ಸ್ ಕರೆಸ್ತಾರೆ, ಎಕ್ಸ್ಪರ್ಟ್ ಬೇರೆ ಬೇರೆ ಯೂನಿವರ್ಸಿಟಿ ಅವರು. ಈ ಸಲ ಅದೇನು UGC ಮಾನದಂಡ ಚೇಂಜ್ ಮಾಡಿದೆ ಅಂತಪ್ಪ. ಕ್ವಾಲಿಟಿ ಪ್ರೊಫೆಸರ್ ಸೆಲೆಕ್ಟ್ ಮಾಡಲಿಕ್ಕೆ ದಿ ಬೆಸ್ಟ್ ರೈಟರ್ ಇನ್ ದಿ ವರ್ಲ್ಡ್ ಒಬ್ಬ ರೈಟರ್ ಹಾಕಿದೆ ಅಂತಪ್ಪ. ನಮ್ದು ಹಾಕ್ಬಿಟ್ಟಿದಾರಯ್ಯ ಅಂತ ಬಿಟ್ಟ. ಈ ಕನ್ನಡದಲ್ಲಿ ಯಾರ್ಯಾರು ಪ್ರೊಫೆಸರ್ ಪೋಸ್ಟ್ ಅಪ್ಲೈ ಮಾಡಿದ್ರು ಅವರೆಲ್ಲ ಅವ್ರು ಬಿಟ್ಬಿಟ್ರು. ಶೀಘ್ರ ನಮಸ್ಕಾರ ಅಂತಾರು. ಇದು ಯಾಕಯ್ಯ ಅಂದ್ರೆ ಹೇಳು ಅದು ಅವ್ರು ಬನ್ನಿ ಸುಮ್ಮನಿರಯ್ಯ ಅಂದರು. 7-8 ಇದ್ರೆ ಇದೇ ಜ್ವರದಲ್ಲಿ ರೀಡರ್ ಆಗಿ ಪ್ರೊಫೆಸರ್ ಆಗ್ಲಿಕ್ಕಿದ್ದವರು ಬಳಲಿ ಗೊತ್ತಾಗಿ ಅವ್ರು ಹೇಳಿದ್ರು ಸುಳ್ಳು ಅಂತ ಕೊನೆಗೆ ಗೊತ್ತಾಗ್ಬಿಟ್ಟು ಏನ್ ದಡ್ಡ್ರಿ ನಾವು ಪ್ರೊಫೆಸರ್ ಪೋಸ್ಟಿಗೆ ಹೋಗ್ಬೇಕಾರೆ ಅವ್ನು ಹೇಳಿದ್ರು ಅಷ್ಟು ಬೇಗ ನಂಬಿಟ್ಟವಲ್ಲ ಅಂತ ತುಂಬಾ ನರಳೋರು ಪ್ರೊಫೆಸರ್. ಈ ತರದ ಹಲವಾರು ತುಂಟತನವನ್ನು ಮಾಡೋನು. ಅಲ್ಲ ಅವನ ಕತೆ ಹೆಂಗ್ ಬರೆಯೋದಂದ್ರೆ ಸರ್ ಓನ್ಲಿ ಅಂಬ್ಲಿ ಕುಡಿತಿದ್ವಿ. ಅಂಬ್ಲಿ ನಾಗೇಶ್ ಅಂತ ಪ್ರೊಫೆಸರ್ ಇದ್ರು. ಒಬ್ರು ನಾಗೇಶ್ ಅಂತ ಫೋಕ್ಲೋರ್ ಪ್ರೊಫೆಸರ್ ಇದ್ರು. ಅವರು ನಮ್ಗೆ ಗಣೇಶನಿಗೆ ಈ ಹಾಸ್ಟೆಲ್ ನಡೆಯುವಾಗ ಉಣ್ಣಕ್ಕೆ ಕರ್ಕೊಂಡವರು. ಬನ್ನಿ ಸಾರ್ ಇವತ್ತು ಬೊಂಬಾಟ್ ಅಡಿಗೆ ಮಾಡಿದ್ದೀನಿ ಅಂದ್ಬಿಟ್ಟು ಗಣೇಶನ ಕರ್ಕೊಂಡವ್ರು ಏನು ಬಿರಿಯಾನಿ ಮಾಡೋನೇನೋ ಅಂತ ನಾವು ರೂಮ್ಗೆ ಹೋದ್ರೆ ಒಂದು ಬಾಂಡ್ಲಿ ಅಂಬ್ಲಿ ಮಾಡ್ಬಿಟ್ಟು ಕುಡ್ಕ ನಾನು ಆಗ ಅವ್ನಿಗೆ ಅಂಬಲಿ ನಾಗೇಶ್ ಅಂತ ಇದ್ಬಿಟ್ಟ. ಫೋಕ್ಲೋರ್ ಪ್ರೊಫೆಸರ್ ಆಗಿದ್ರು ಸೋಮಪೇಟೆಗಳು. ಅಂಬ್ಲಿ ನಾಗೇಶ್ ಅಂತಲೇ ಪ್ರಸಿದ್ಧಿ ಆಗ್ಬಿಟ್ಟ. ಆಮೇಲೆ ಕತೆ ಅಷ್ಟು ಜಾಣನಾಗಿದ್ದ ಮಗಳಲ್ಲಿ ಕತೆ ಬರೀಬೇಕಾದ್ರೆ ಲವ್ ತಮ್ಮ 3 ಗಂಟೆ ನಾನು ನೋಡ್ಬೇಡ ಅಂದ್ಬಿಟ್ಟು ಒಂದು ರೂಮ್ಗೆ ಹೋಗ್ಬಿಟ್ರೆ ಸರ್ 3 ಗಂಟೆಗೆ ಅನನ್ಯವಾದ ಕತೆ ಬರ್ಬೇಕು ಸಾಕು. 3 hours ಉರಿಯುವ ಬಿಸಿಲಿಗೆ ಅಷ್ಟು ಶಾರ್ಪ್ ಆಗಿ ಅವ್ರು ಈ ತರ ಕೀಟ್ಲೆ ಮಾಡಿದ್ರ ಜೊತೆ ಕುಳಿತುಕೊಂಡ ಅಂದ್ರೆ ಈ ತಪಸ್ವಿ ಅಂತಾರಲ್ಲ, ಯೋಗಿ ಅಂತಾರಲ್ಲ, ಈ ಕುತ್ಕೊಂಡ್ರೆ ಯೋಗಿ ಅಲ್ಲ, ಕಣ್ಮುಚ್ಚಿ ಕುತ್ಕೊಂಡ್ರೆ ತಪಸ್ವಿ ಅಲ್ಲ. 3 ಗಂಟೆಗೆ ಈ ಜಂಜಾಟವನ್ನು ಮರೆತು ಒಂದು ಕತೆ ಸೃಷ್ಟಿಸ್ಬಿಡೋದು. ಅಲ್ಲಿ ಯೋಗಿ ಆಗಿರ್ತಿದ್ನ ಯಾರು ಬಿಡ್ತಿರ್ಲಿಲ್ಲ. ಯೋಗಿ ಆಗಿರ್ತಿದ್ನ, ಜೋಗಿ ಆಗಿರ್ತಿದ್ನ, ತಪಸ್ವಿ ಆಗಿರ್ತಿದ್ನ ಗೊತ್ತಾಗ್ತಿರ್ಲಿಲ್ಲ. ಆ ಥರದ ಶಕ್ತಿ ಅವನಿಗಿತ್ತು. ಇಂಥ ಬಗಳಿಗೆ ಲಂಕೇಶ್ ಸಾಹೇಬ್ರನ್ನು ತೇಜಸ್ವಿ ಪಿರಂಗಿ ಅಂತ ಕರೆಯೋರು. ಅವ್ರದ್ದು ಹೊರಡು ಅವ್ರು ಎತ್ಕೊಂಡಿದ್ದೆ ಸರ್, ಪಿರಂಗಿ ಅಂತ ಕರೆಯೋರು ಲಂಕೇಶ್ ಅವರು. ಅದು ಈ ಕಡೆ ಕೊಡಿದೆ ಆ ಕಡೆ ಕೊಡೋದು ಗೊತ್ತಿಲ್ಲ ಅಂತ KT ಅವ್ರ ಹತ್ರ ಮಾತಾಡೋದನ್ನು ಕೇಳಿ ಅವರು ಬುಕ್ಗೆ ರಿವ್ಯೂ ಬರೆಯ ಅಂತ ಕೊಟ್ಟರು. ನಿಮಗೆ ಲಂಕೇಶ್ ಪತ್ರಿಕೆ ಬಹಳ ದೊಡ್ಡ ರಿವ್ಯೂ ಬರೀತಿದ್ದ, ಹೊಸ ಪುಸ್ತಕಗಳನ್ನ ಚೆನ್ನಾಗೇ ಬರೀತಿದ್ದ. ಆಮೇಲೆ ಯಾರಿಗೆ ಕತ್ತರಿಸ್ಬೇಕು ಹೆಂಗ್ ಕತ್ತರಿಸೋಣ ಎತ್ತರಿಸ್ಕೋಬಾರ್ದಿಲ್ಲ. ಒಂದ್ಸಲ ಉತ್ತರ ಕನ್ನಡ ಜಿಲ್ಲೆ ಹೇಳತ್ತ, ಉತ್ತರ ಕನ್ನಡ ಜಿಲ್ಲೆ ಮಹಾನ್ ಸುಂದರಿದೊಂದು ಹೆಣ್ಮಗಳು ಕವಿಯತ್ರಿ ಆ ರಿವ್ಯೂಲಿ ಬಂತು. ತಂದು ತೋರಿಸ್ತಾ, ನೋಡ್ಲಾ ಹೆಂಗಿದೆ ಪುಸ್ತಕ, ಚೆನ್ನಾಗಿದೆಯಲ್ಲ ಅಂತ. ನಾನು ಆ ವಯಸ್ಸು ಏನೇನು ಚೆನ್ನಾಗಿದೆ ಕಂಡ, ಬಹಳ ಚೆನ್ನಾಗಿದ್ದಾರೆ ಅಂತ. ಅರ್ಧ ಗಂಟೆಗೆ ರಿವ್ಯೂ ಬರ್ದ ಸರ್, ಕಳಿಸ್ದ. ಲಂಕೇಶಲ್ಲಿ ಪ್ರಿಂಟ್ ಆಯಿತು, ಬಹಳ ಒಳ್ಳೆ ರಿವ್ಯೂ ಬರ್ದಿದ್ದ, ಪ್ರಿಂಟು ಆಯಿತು. ಇದೇನಿಲ್ಲ ಅರ್ಧ ಗಂಟೆ ಬರ್ದ. ಸುಮ್ಮನಿರಪ್ಪ ನೀನು, ಅವೆಲ್ಲ ಕೇಳಬಾರ್ದು. ಮಾತ್ರ ಬಾಗಲಕ್ಕೆ ಬರೆಯೋನು. ಅವನು ಬರೆಯುವಾಗ ಯಾರೋ ಅವನಿಗೆ ಪ್ರವೇಶ ಇರ್ತಿರ್ಲಿಲ್ಲ. ಆಮೇಲೆ ಲಂಕೇಶ್ ಕರೆದ್ಬಿಟ್ಟು, ಲವ್ ಇದೇನಿಲ್ಲ ಹಿಂಗೆ ಲಂಕೇಶ್ ಅವರೇ ಕತ್ತರಿಸೋರು, ಹಿಂಗೆ ಕತ್ತರಿಸ್ಬೇಡ ಕಡೆ ಫಸ್ಟ್ ಬರೀತಾ ಇರ್ತಾರೆ, ಸ್ವಲ್ಪ ನೋಡುವರೆ ಅಂತ ಹೇಳಿದ್ರು ಲಂಕೇಶ್ ಅವರು ಇವನಿಗೆ. ಆ ಥರದ ಇದು ಮಾಡೋನು. ಆಮೇಲೆ ಈ ಕವಿಯತ್ರಿ ಬಂದಲ್ಲ ಲಂಕೇಶ್, ಇವನಂತ 100 ಜನ ಸೃಷ್ಟಿಸಿದ್ದವರು. ಅವರ ಅಬ್ದುಲ್ ರಸೀದ್ನಂತ ಸೇರಿ, ಬಾನುಮಸ್ತಾಕ್ ಅಂತ ಸೇರಿ ಬಹಳಷ್ಟು ಜನ ಸರ್ ಅಬೂಬಕರ್ ಈ ಥರದ ಬಹಳ ದೊಡ್ಡ ಒಂದು ಸೃಷ್ಟಿಕರ್ತ ಆತ. ಕತೆ ಒಂದು ಸಾಹಿತ್ಯವನ್ನು ಸಪೋರ್ಟ್ ಮಾಡೋದ್ರಲ್ಲಿ ಅವನಿಗೆ ಇದು ಗೊತ್ತಾಗ್ಬಿಟ್ಟಲ್ಲ, ಸರಿಯಾಗಿ ಬರೀ ಹುಷಾರು ಅಂದ್ಬಿಟ್ಟು ಎಚ್ಚರ ಆದ್ಲು, ಬೈದ್ರಕಲ್ಲ ಅಂತೂ ಬಂದು ಹೇಳೋನು. ಅಷ್ಟು ಮುಗ್ಧ ಅವನು.
ಬಹಳ ಮುಗ್ಧವಾಗಿರ್ತಿದ್ದ ಅವನು. ಎಷ್ಟು ಬೇಗ ನಂಬರ್ ಅಂದರೆ ಯಾರಾದರೂ ಅವನೇ ಮೋಸ ಮಾಡೋದು. ಇದು ನಿಜ ಸ್ನೇಹಿತರೆ, ಯಾರಾದರೂ ಮೋಸ ಮಾಡುವಷ್ಟು ಮಗುವಾಗಿದ್ದು ನಿಜ. ನಿಜ ತುಂಬ ಜನ ಅವನಿಗೆ ಆ ಥರ ನಡ್ಕೊಂಡು